ಮಾಡ್ತಾ ಕೂತಿದ್ದೀವಿ. ಫುಲ್ ಕಂಫರ್ಟಬಲ್ ಆಗಿ ಪೀಸ್ ಆಗಿ ಎಲ್ಲ ಚಟಿಗಳು ಹಾಕೊಂಡು ಕೂತ್ಕೊಂಡು ಚೆನ್ನಾಗಿ ತಿಂಡಿ ತಿನ್ಕೊಂಡು ಇಲ್ಲಿಂದ ತಾಜ್ ಮಹಲ್ನ ವಿಸಿಟ್ ಮಾಡಕ್ಕೆ ಹೋಗ್ತೀವಿ. ನಮಸ್ತೆ ಗೆಳೆಯರೆ, ಇವತ್ತು ವರ್ಲ್ಡ್ಸ್ ದ ಮೋಸ್ಟ್ ವಂಡರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಹೆರಿಟೇಜ್ ಸೈಟ್ಗೆ ನಾವು ವಿಸಿಟ್ ಮಾಡಿದ್ದೀವಿ. ಹಿಂದೆ ಇರೋಂಥ ಥಿಂಗ್ಸ್ಗಳನ್ನ ನೋಡ್ತಾ ಇದ್ದಾರೆ, ನಿಮಗೆ ಜನಗಳನ್ನ ನೋಡ್ತಾ ಇದ್ದಾರೆ. ನಾವು ಇವತ್ತು ಬಂದು ನಿಂತಿದ್ದೀವಿ ಒಂದು ಅದ್ಭುತವಾದಂಥ ಜಾಗದ ಮುಂದೆ. ನೀವೆಲ್ಲರೂ ಕೂಡ ಗುರುತಿಸ್ತೀರ ಅದೇನು ಅಂತ. ತಾಜ್ ಮಹಲ್ನಿಂದ ಇದ್ದೀವಿ ನಾವು. ಈ ಒಂದು ಹೆರಿಟೇಜ್ ಸೈಟ್ನ ನೋಡೋಕ್ಕೆ ಅಂತಂದ್ಬಿಟ್ಟು ನಾವು ಎಷ್ಟು ದೂರದಿಂದ ಟ್ರಾವೆಲ್ ಮಾಡಿದ್ದೀವಿ. ಅದ್ರ ಜೊತೆಗೆ ತಾಜ್ ಮಹಲ್ ನೋಡಬೇಕು ಅನ್ನೋದು ಬಕೆಟ್ ಲಿಸ್ಟ್ ಏನಿತ್ತು, ಆ ಬಕೆಟ್ ಲಿಸ್ಟ್ನ ಕೂಡ ನಾನು ಟಿಕ್ ಮಾಡ್ತಾ ಇದ್ದೀನಿ. ಸೊ ನಾರ್ತ್ ಇಂಡಿಯಾ ಟ್ರಿಪ್ಪಲ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ನಾನು ತೊಗೊಂಡೋಗ್ತಾ ಇರೋದು ಅಂದರೆ ಕೇದಾರ್ನಾಥ್ ನಮ್ಮ ಜೊತೆಗೆ ಈ ಒಂದು ಬ್ಯೂಟಿಫುಲ್ ಆಗ್ರಾದ ತಾಜ್ ಮಹಲ್ನ. ಬನ್ನಿ, ಹೇಗಿದೆ ನಿಮಗೂ ತೋರಿಸ್ತೀನಿ, ನಾನು ಕೂಡ ಕಣ್ ತುಂಬ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಈ ಜಾಗಕ್ಕೆ ಬರೋಕ್ಕೆ ತುಂಬ ಜನ ಬೇಡ್ಕೊಂಡು ಬರ್ತಾರೆ. ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಜನ್ಮಭೂಮಿ ಎಲ್ರಿಗೂ ಗೊತ್ತಿರುತ್ತೆ ಯಾವುದು ಜಾಗ ಅಂತ, ಮಥುರಾ. ನೀವು ನೋಡ್ಬೋದು, ನಿಮಗೆ ತುಂಬಾ ಭಜನೆಯ ಶಬ್ದಗಳು ಕೇಳ್ತಿರುತ್ತೆ. ಇಲ್ಲಿ ಜನಗಳ ಬದುಕೆ ಹೀಗೆ. ಶ್ರೀಕೃಷ್ಣ ಜನ್ಮಸ್ಥಳ, ಅವ್ರ ತಾಯಿ ಶ್ರೀಕೃಷ್ಣನ ತೊಟ್ಲಲ್ಲಿ ಆಡಿಸೋಂಥ ಜಾಗ ಮತ್ತು ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಬೆಳೆಸೋಂಥ ಜಾಗ. ಈ ಜಾಗಗಳನ್ನ ನೋಡಿದಾಗ ನಾವೇ ಪುಣ್ಯವಂತರು ಅಂತ ನಮಗೆ ತುಂಬ ಅನಿಸುತ್ತೆ. यहाँ भगवान बैठकर मासी जैसे गोकुल का यात्रा शुरू है वहीं एंड है. जैसा मनोकामना का चुन ये मंदिर से मिलता है. जो भी तुम्हारा मन इच्छा विचार करना तुम्हारे महीने के अंदर ठाकुर पूर्ण करता है. प्रतिष्ठा करता है, विश्वास. बाजार का प्रसाद मंदिर में नहीं चढ़ेगा, मंदिर से प्रसाद घर ले जाने के टाइम हम लोगों को गाइड नहीं रहेगा, बड़ी से रहने वाला सारा घुमा फिरा के गाड़ी पर छोड़ेगा. लास्ट में हमारा ब्राह्मण भोजन दक्षिणा होता है. जैसा तुम्हारा आत्मा संतोष बोले प्रेम से देना. ये सरात पक्ष चल रहा है. ब्राह्मण भोजन को 1000 और 2000 का नहीं है. देने वाला 2 से 1 देता, देने वाला 5 से 1 देता. आनंद आए उसके बाद में देना, पहले देना. बोलो लड्डू गोपाल की खाने वालों हंसलो पहले. इसका भाग पूछा तो दूसरा मथुरा का लड़की होता है, मथुरा के अंदर शादी होता है, और गोकुल का गाय गोकुल के अंदर रहता है. बोलो नंद बाबा की ಜೈ ಹೋ. ಇದ್ರ ಜೊತೆಗೆ ಬೇಜಾರಾಗೋ ವಿಷಯ ಏನು ಅಂತ ಅಂದರೆ, ಎಲ್ಲೋ ಒಂದು ಕಡೆ ಭಕ್ತಿ ಹೆಚ್ಚಾಗಿ ಅಂಧತೆಗೆ ತಿರುಗುತ್ತಾ ಅಂತ.
ಎಲ್ಲೋ ಒಂದು ಕಡೆ ಭಕ್ತಿಯ ವಿಚಾರ ಇಟ್ಕೊಂಡು ಜನರನ್ನ ಲೂಟಿ ಮಾಡೋಂಥ ಕೆಲಸ ನನ್ನ ಭಾವನೆ. ಯಾಕಂತಂದರೆ ಬರೋಂಥ ಭಕ್ತಾದಿಗಳೆಲ್ಲರೂ ಕೂಡ ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿಟ್ಟು ಖರ್ಚಿಗೆ ದುಡ್ಡನ್ನು ವ್ಯವಸ್ಥೆ ಮಾಡಿ ಬರ್ತಾರೆ. ಇಲ್ಲಿ ಬಂದಿದ್ದ ತಕ್ಷಣ ನೀವು ದೇವಸ್ಥಾನಕ್ಕೆ 5,000 ಕೊಡಬೇಕು, 10,000 ಕೊಡಬೇಕು ಅಂತ ಅಂದ್ಬಿಟ್ಟು ದೇವ್ರ ಮುಂದೆ ಕೂರಿಸ್ಬಿಟ್ಟು ಕಮ್ಮಿಸ್ ಮಾಡಿಸೋದು ಎಷ್ಟು ಸರಿ ಅನ್ನೋದು ನನಗೆ ಗೊತ್ತಿಲ್ಲ. ಅದೊಂದು ನನಗೆ ಎಲ್ಲೊಂದು ಕಡೆ ತುಂಬಾ ಬೇಜಾರು ಆಯಿತು. ಅಲ್ಲಿಂದ ಮುಂದೆ ಬಂದ್ವಿ. ಸೊ ಬಲರಾಮ ಹಾಗೂ ಅವರ ಹೆಂಡತಿಯ ದೇವಸ್ಥಾನ ಆಗಿರಲಿ, ಮತ್ತು ಇಲ್ಲಿಯ ಲೋಕಲ್ ಫುಡ್, ಅದರಲ್ಲೂ ಬೇಡ ಭಾಳ ಅದ್ಭುತವಾಗಿತ್ತು. ಜೊತೆಗೆ ಲಸ್ಸಿ ಕೂಡ ನಾನು ತಿನ್ನಂಥ ಲಸ್ಸಿಗಳಲ್ಲಿ ಇದೊಂದು ಬೆಸ್ಟ್ ಲಸ್ಸಿ ನಮಗೆ ಸಿಕ್ಕಿತ್ತು. ಸೊ ಇಲ್ಲಿ ಬಂದಾಗ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಏನಂದರೆ ದೇವಸ್ಥಾನಗಳ ಜೊತೆಗೆ ಇಲ್ಲಿಯ ಲೋಕಲ್ ಫುಡ್, ಎಸ್ಪೆಷಲಿ ಲಸ್ಸಿನ ನೀವು ಟ್ರೈ ಮಾಡಲೇಬೇಕು ಗೆಳೆಯರೆ. ಟ್ರೈ ಮಾಡಿ ಹೇಗನ್ನಿಸ್ತು ಅನ್ನೋದನ್ನ, ಅಥವಾ ನೀವು ಯಾರು ತಿಂದಿದ್ರೆ ಮುಂಚೆ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ಸಲ್ಲಿ ತಿಳಿಸಿ. ನಾವೀಗ ಪತ್ರ ಮುಗಿಸ್ಕೊಂಡು ಈಗ ಬೃಂದಾವನದತ್ತ ಬಂದಿದ್ವಿ. ಸೊ ಬೃಂದಾವನದಿಂದ ಈಗ ಬೃಂದಾವನದಲ್ಲಿ ಪ್ರೇಮ ಮಂದಿರ್ಗೆ ಹೋಗ್ತಾ ಇದ್ವಿ. ತುಂಬ ಹೆಚ್ಚು ಖುಷಿ ಪಡ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಇಲ್ಲಿಯ ಲೋಕಲ್ ಥಿಂಗ್ಸ್ಗಳನ್ನ ನಾವು ಟ್ರೈ ಮಾಡ್ತಿರ್ತಕ್ಕಂಥದ್ದು. ಈಗ ಈ ವೆಹಿಕಲ್ ಹೆಸರು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಆಟೋನ ತುಂಬ ಹೋಲಿಕೆ ಮಾಡ್ತಿದ್ದೋ. ಪ್ರೇಮ ಮಂದಿರ್ प्रेम मंदिर ले चलेगा। प्रेम मंदिर चल रहे हैं। हाँ हाँ तो बैरिकेड लग रहा है, तो आपको बहुत पैदल चलना पड़ता है 1 किलोमीटर। आप घूम के जाएंगे तो मंदिर पहुंच जाएंगे। ಹಾಗಾಗಿ ಈಗ ಪ್ರೇಮ್ ಮಂದಿರ್ಗೆ ಹೋಗ್ತಾ ಇದ್ವಿ. ಹಿಂದೆ ಬ್ಯಾರಿಕೇಡ್ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ತಿರ್ಕೊಂಡು ಹೋಗ್ಬೇಕು. ಹೋಗೋಣ, ಚೆನ್ನಾಗಿ ಎಂಜಾಯ್ ಮಾಡೋಣ. ನಂತರ ಅಲ್ಲಿಂದ ಇಸ್ಕಾನ್ ಟೆಂಪಲ್ಗೆ ಹೋಗಿ ಭಜನೆಯಲ್ಲಿ ಪಾಲ್ಗೊಂಡು ನೋಡೋಕ್ಕೆ ನಾವು ರೆಡಿ ಆಗ್ತೀವಿ. ಮತ್ತು ಆಗ್ರಾಗೆ ನೀವು ನೋಡ್ಬೋದು, ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಗಾಡಿ ಅಂತ. ಫ್ರಂಟ್ ಕ್ಯಾಮ್ರಾನ ಆನ್ ಮಾಡಿ ಗಾಡಿಗಳ ಈ ರೀತಿ ಇದೆ ಗಾಡಿ. ಯಾವುದೋ TVS ಇಲ್ಲ ಯಾವುದೋ ವಿಕ್ಟರ್ ಹೋಲುವಂಥ ಗಾಡಿ ಇದು, 2 ವೀಲರ್ ಥರ. ಇದು ಗಾಡಿಗೆ ಈ ರೀತಿ ಬರುತ್ತೆ. ನಂತರ ಇಲ್ಲಿ ನೋಡಿದ್ರೆ ನಿಮಗೆ ಒಂದು 6 ಜನ 7 ಜನ ಕುತ್ಕೋಬೋದು. ನಂತರ ಒಂದು ಜಾಗ ಇದೆ ಇಲ್ಲಿ. ಯಾವ ರೀತಿಯ ಸಂಪಾದನೆ ಮಾಡಿ ಚೆನ್ನಾಗಿ ಬರ್ತಾರೆ ಅಂತ. ನಿಮಗೆ ತೊಗೊಳ್ಳೋದು ಪರ್ ಹೆಡ್ ಎಷ್ಟು ಅಂತಂದರೆ ಕೇವಲ 10 ರೂಪಾಯಿ ಮಾತ್ರ. ಚೀಪ್ ಕೂಡ, ಜೊತೆಗೆ ಅಫೋರ್ಡಬಲ್ ಕೂಡ, ಎಲ್ಲರೂ ಕೂಡ ಆರಾಮ್ಸೆ ಹೋಗ್ಬೋದು. ಒಂಥರ ಖುಷಿ ಇದೆ ಈ ಥರ ಒಂದು ಜಾಗದಲ್ಲಿ, ಈ ಥರ ಒಂದು ವೆಹಿಕಲಲ್ಲಿ ಓಡಾಡ್ತಿರೋದು. ಅದು ನಮ್ಮಂಥ ಕ್ರೇಜಿ ಗ್ಯಾಂಗ್ನ ಹಿಂದೆ ಇಟ್ಕೊಂಡು ತಮಾಷೆ ಮಾಡ್ಕೊಂಡು ಹೋಗೋದು. ಎಷ್ಟು ಮೆಮೊರೀಸ್ಗಳನ್ನ ಕ್ರಿಯೇಟ್ ಮಾಡ್ಕೊತಿದ್ದೀವಿ ಅಂದರೆ ಅಷ್ಟೇ ಹೆಚ್ಚಿನ ಮೆಮೊರೀಸ್ಗಳನ್ನ ಕ್ರಿಯೇಟ್ ಮಾಡ್ಕೊತಿದ್ವಿ. ಚೆನ್ನಾಗಿದೆ. ಕಾಲಿಗಿದೆ ರೋಡು, ಬೇಗ ಓಡಾಡೋಕೆ ತುಂಬ ಈಸಿ ಇರ್ತದೆ. ಹಿಂಗೆ ಇದ್ರೆ ಇವತ್ತು ನಾಳೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಟ್ರೈನ್ ಹತ್ಬಿಟ್ಟು ಸೀದಾ ಮೈಸೂರಿಗೆ ಹೋಗಿ ನೆಮ್ಮದಿಯಾಗಿ ನಮ್ಮ ಅಮ್ಮ ಮಾಡಿದ ಊಟ ತಿನ್ಕೊಂಡು ರೆಸ್ಟ್ ಮಾಡ್ತೀನಿ.
day. ಮತ್ತೆ ಸಿಗ್ತೀನಿ ಡೆಲ್ಲಿಗೆ ತಲುಪಿ ಏನಾಯ್ತು ಕತೆ, ಹೇಗೆ ನಾ ಎಕ್ಸ್ಪೀರಿಯನ್ಸ್ ಮಾಡಿದೆ ಥಿಂಗ್ಸ್ಗಳನ್ನ ಅಂತ ನಿಮ್ಮ ಮುಂದೆ ಮತ್ತೊಂದು ಹೇಳ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ನಮಸ್ಕಾರ.